ಮುಖಂಡರೇ, ಎಲ್ಲ ಸಹೋದರ ಸಹೋದರಿಯರೇ, ತಾಯಿಯವರೇ, ಎಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತೇವೆ. ಇಡೀ ನಮ್ಮ ದೇಶದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಇಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಪುತ್ತೂರಲ್ಲಿ ಮಾತಾಡ್ತಾರೆ. ನಾವೆಲ್ಲರೂ ಕೂಡ ಒಳ್ಳೆ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗೆಲ್ಲಬೇಕು. ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡ ಇತಿಹಾಸ ನಾವೆಲ್ಲರೂ ಕೂಡ ಗೊತ್ತಿರ್ತದೆ. ಯಾವಾಗಲೂ ಕೂಡ ಒಂದು ನ್ಯಾಷನಲಿಸ್ಟ್ ಜನ ಬಹಳ ಜಾಸ್ತಿ ಇರೋದು. 1991 ಕಂಟಿನ್ಯೂಸ್ ಆಗಿ ಯಾವಾಗಲೂ ಕೂಡ ನಮ್ಮ ಬಿಜೆಪಿಗೂ ಒಂದು ಬೆಂಬಲ ಕೊಡುವ ಒಂದು ಜಾಗ. ಈ ಬಾರಿಯಲ್ಲಿ ನಾವೆಲ್ಲರೂ ಕೂಡ ಎಲೆಕ್ಷನ್ ಇಟ್ಟುಕೊಂಡಿದ್ದೀವಿ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ರೆಕಾರ್ಡ್ ಮಾರ್ಜಿನ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ತಾವು ಗೆಲ್ಲಿಸಿದ್ದಾರೆ. ದೇಶದ ಈ ದಕ್ಷಿಣ ಕನ್ನಡದಲ್ಲಿ ಜೂನ್ 4ನೇ ತಾರೀಕು ನೋಡಬೇಕು, ಆ ತರ ಇಲ್ಲಿ ಇರ್ತದೆ. ನಮ್ಮೆಲ್ಲರೂ ಕೂಡ ದೊಡ್ಡ ನಂಬಿಕೆ ಇದೆ. ಪ್ರೀತಿ ಮಿತ್ರರೇ, ನಮ್ಮಲ್ಲಿರುವ ಅಭ್ಯರ್ಥಿ ಒಂದು ಬಹಳ ಒಂದು ಒಳ್ಳೆ ಅಭ್ಯರ್ಥಿ. ಎಲ್ಲಾ ಕಡೆಯಲ್ಲಿ ಕೂಡ ಬಿಜೆಪಿ ಒಳ್ಳೆ ಅಭ್ಯರ್ಥಿ ಅವರು ನೆಲೆಸ್ತಾರೆ. ಬಟ್ ಸ್ವಲ್ಪ ವಿಶೇಷ ಅಭ್ಯರ್ಥಿ. 9 ವರ್ಷ ಸೈನಿಕರಾಗಿ ನಮ್ಮ ದೇಶಕ್ಕೆ ಸೇವೆ ಮಾಡಿದವರು, ಗೋರ್ಖಾ ರೈಫಲ್ಸ್ ನಲ್ಲಿ ಸೇವೆ ಮಾಡಿದವರು, ಆಮೇಲೆ ಸಮಾಜದಲ್ಲಿ ಒಂದು ಸೋಷಿಯಲ್ ರಿಫಾರ್ಮರ್ ಆಗಿದ್ದು ಇವಾಗ ನಮ್ಮ ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ. ದೊಡ್ಡ ಕನಸಿರುವ ಅಭ್ಯರ್ಥಿ. ನಾನು ಕಳೆದ ಒಂದು 2-3 ವರ್ಷದಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಎಷ್ಟು ಸೈನಿಕರಲ್ಲಿ ಸೇವೆ ಮಾಡಬೇಕು ಒಂದು ಗುರಿಯಲ್ಲಿ ಇಟ್ಕೊಂಡು ಗೋರ್ಖಾ ರೈಫಲ್ಸ್ ನಲ್ಲಿ ಕೆಲಸ ಮಾಡಿದ್ರು. ಅದೇ ಗುರಿಯಲ್ಲಿ ನಮ್ಮ ಮುಂಚೆ ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಬಹಳ ಒಂದು ಸೆನ್ಸಿಟಿವ್ ಜಿಲ್ಲಾ, ಒಂದು ಲೀಡರ್ಶಿಪ್ ಕೊಡುವ ಜಿಲ್ಲಾ. ಇವಾಗ ನಾನು ನಿಮ್ಮನ್ನೆಲ್ಲರೂ ಕೂಡ ಪ್ರೀತಿಯಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಏಪ್ರಿಲ್ 20ನೇ ತಾರೀಕು 26ನೇ ತಾರೀಕು ನಾವೆಲ್ಲರೂ ಕೂಡ ದೊಡ್ಡ ಒಂದು ಸಂಖ್ಯೆಯಲ್ಲಿ ಇವರು ವೋಟ್ ಮಾಡಬೇಕಾಗ್ತದೆ. ಫೇಸ್ 1 ಏಪ್ರಿಲ್ 19ನೇ ತಾರೀಕು ಫೇಸ್ 1 ಎಲೆಕ್ಷನ್ ಆಯಿತು. ನಾವೆಲ್ಲರೂ ಕೂಡ ನೋಡಿದ್ದೀವಿ. ಫೇಸ್ 1ನಲ್ಲಿ ಕೆಲವು ಕಡೆಯಲ್ಲಿ ಜನ ಸ್ವಲ್ಪ ಕಡಿಮೆ ವೋಟ್ ಮಾಡಿದ್ದಾರೆ. 2019 ಕಂಪೇರ್ ಮಾಡುವಾಗ 2024 ಫೇಸ್ 1ನಲ್ಲಿ ಜನ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಿ ವೋಟ್ ಮಾಡಿದರು. ದಕ್ಷಿಣ ಕನ್ನಡದಲ್ಲಿ ಕಳೆದ ಬಾರಿ 2019ನಲ್ಲಿ 79% ವೋಟಿಂಗ್ ಇತ್ತು. ಈ ಬಾರಿ ನಾವೆಲ್ಲರೂ ಕೂಡ ಗುರಿ ಇಟ್ಕೊಂಡು 85% ವೋಟಿಂಗ್ ದಕ್ಷಿಣ ಕನ್ನಡದಲ್ಲಿ ಮಾಡಿ ಒಂದು ರೆಕಾರ್ಡ್ ಮಾರ್ಜಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಎಲ್ಲಿಗೆ ನಾವೆಲ್ಲರೂ ಕೂಡ ಜೊತೆ ನಿಲ್ಬೇಕು. ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ, 2024 ಈ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಬಹಳ ಡಿಫರೆಂಟ್ ಎಲೆಕ್ಷನ್ಸ್. ಕಾರಣ ನಾವೆಲ್ಲರೂ ಗೊತ್ತಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಖಂಡಿತವಾಗಿ ಗೆದ್ಕೊಂಡು ಬರ್ತಾರೆ. ನಮ್ಮೆಲ್ಲರೂ ಗೊತ್ತಿರ್ತದೆ. ಇಷ್ಟು ಕಷ್ಟ ನಾವು ಯಾಕೆ ಮಾಡಬೇಕು? ನಮ್ಮೆಲ್ಲರೂ ಗೊತ್ತು ಪ್ರಧಾನಮಂತ್ರಿ ಅವರು ಬಂದೇ ಬರ್ತಾರೆ ಗೊತ್ತು, ಬಟ್ ಇಷ್ಟು ಕಷ್ಟ ಯಾಕೆ ಮಾಡಬೇಕು? ಮಧ್ಯಾಹ್ನ 2 ಗಂಟೆ ಈ ಬಿಸಿಲಲ್ಲಿ ನಮ್ಮ ತಾಯಂತರು ಎಲ್ಲರೂ ಕೂಡ ರೋಡ್ನಲ್ಲಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಕಾರಣ ಈ ಬಾರಿ ಪ್ರಧಾನಮಂತ್ರಿ ಅವ್ರಿಗೆ ಬೇಕಾಗಿರುವುದು 273 ಅಲ್ಲ, 300 ಅಲ್ಲ. ಪ್ರಧಾನಮಂತ್ರಿ ಅವ್ರಿಗೆ ನಾವು ಕೊಡುವುದು 400ಕ್ಕೂ ಹೆಚ್ಚು MP. ಎಲ್ಲರೂ ಕಾರ್ಯಕರ್ತರು, ಜನರು ಎಲ್ಲರೂ ಕೂಡ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಅಲ್ಲಿ ಕೂಡ ಕೈ ಮುಗಿದು ನಾನು ಒಂದು ಮಾತು ಹೇಳ್ತೀನಿ, ನನಗೆ ಪ್ರಧಾನಮಂತ್ರಿ ಅವರು ಬಹಳ ಇಷ್ಟ, ಬಟ್ ಖಂಡಿತವಾಗಿ ನಾವು ವೋಟ್ ಮಾಡಬೇಕು. ಬಿಸಿಲು ಜಾಸ್ತಿ ಇದೆ, ನಾವು ವೋಟ್ ಮಾಡಲ್ಲ. ನನ್ನ ಒಂದು ವೋಟ್ನಲ್ಲಿ ಏನಾಗ್ತದೆ, ಪ್ರಧಾನಮಂತ್ರಿ ಬಂದೇ ಬರ್ತಾರೆ, ನಾನು ಖಂಡಿತವಾಗಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಈ ಬಿಸಿಲಲ್ಲಿ ವೋಟ್ ಮಾಡಬೇಕಾ? ಅದೆಲ್ಲ ಬಿಟ್ಟು ನಾವೆಲ್ಲರೂ ಕೂಡ 100% ದಕ್ಷಿಣ ಕನ್ನಡದಲ್ಲಿ ನಾವು ವೋಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಯಾರೆಲ್ಲ ಪ್ರಧಾನಮಂತ್ರಿ ಅವ್ರ ಮೇಲೆ ಪ್ರೀತಿ ಇದೆ, ಯಾರಿಗೆಲ್ಲ ನಮ್ಮ ಬ್ರಿಜೇಶ್ ಚೌಟ ಅವ್ರ ಮೇಲೆ ಪ್ರೀತಿ ಇದೆ, 100% ನಾವು ಹೋಗಿ ವೋಟ್ ಮಾಡಲೇಬೇಕು. ಇದರಲ್ಲಿ ನಾನು ಯಾಕಂದ್ರೆ ಬಿಸಿಲು ಜಾಸ್ತಿ ಇರಲಿಕ್ಕೆ ಸಾಧ್ಯತೆ ಇದೆ. ಏಪ್ರಿಲ್ 26ನೇ ತಾರೀಕು ಕೂಡ 40-42 ಡಿಗ್ರಿ ಬಿಸಿಲು ಇರಲಿಕ್ಕೆ ಸಾಧ್ಯತೆ ಇದೆ. ನಾವೊಂದು ಸಂಕಲ್ಪವಾಗಿ ತಗೊಳ್ಬೇಕು, ಒಂದು ಸಂಕಲ್ಪವಾಗಿ ನಾವು ತಗೊಳ್ಬೇಕು. 100% ನಾವು ವೋಟ್ ಮಾಡಲೇಬೇಕು. ಕಾರಣ ಒಂದೊಂದು ವೋಟು ಕೂಡ ಈ ದೇಶ ಪ್ರಧಾನಮಂತ್ರಿ ಅವರಿಗೂ ಬೆಂಬಲ ಕೊಡುವ ವೋಟು. ನಮ್ಮ ಜೊತೆಗೆ ಎಲ್ಲ ದೊಡ್ಡ ನಾಯಕರಿದ್ದಾರೆ. ಸತೀಶ್ ಕುಂಪಲ ಅವರಿದ್ದಾರೆ, ನಮ್ಮ ಅಧ್ಯಕ್ಷರವರು ನಮ್ಮ ಜೊತೆಗಿದ್ದಾರೆ, 2 MLA ಅವ್ರ ಜೊತೆಗಿದ್ದಾರೆ, ನಮ್ಮ ಜನಪ್ರೀತಿ MLA ನಮ್ಮಲ್ಲೇ ಇದ್ದಾರೆ. ಹರೀಶ್ ಪೂಂಚಾನ ನಮ್ಮ ಜೊತೆಗಿದ್ದಾರೆ, ಬೆಳ್ತಂಗಡಿ MLA ಅವರು, ಗಿರಿರಾಜ್ ಗಟ್ಟಿಗೊಲೆ ಬೈಂದೂರು MLA ಅವರು ನಮ್ಮ ಜೊತೆಗಿದ್ದಾರೆ. ಇದಕ್ಕೆ ಮುಂಚೆ ಪುತ್ತೂರು MLA ಇರುವ ನಮ್ಮ ಮತ್ತಂದೂರು ಸಾಹೇಬರವರು ನಮ್ಮ ಜೊತೆಗಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ನಮಸ್ಕಾರ ತಿಳಿಸಿ, ನಾವು ಈ ಎಲೆಕ್ಷನ್ ನಲ್ಲಿ ನೆಕ್ಸ್ಟ್ 25 ವರ್ಷ ಈ ದೇಶ ಯಾವ ದಾರಿಯಲ್ಲಿ ಹೋಗ್ತದೆ ಆ ಡಿಸೈಡ್ ಮಾಡದ ಎಲೆಕ್ಷನ್. ನಿನ್ನೆ ನಾನು ಬೆಂಗಳೂರು ಪ್ರಚಾರಕ್ಕೆ ಬರುವಾಗ ಕಾಂಗ್ರೆಸ್ ನಲ್ಲಿ ಕೆಲವು ಜನ ಚುಂಪು ತಗೊಂಡು ಎಲ್ಲ ತಿರುಗಾಡಿದ್ರು. ನಾನು ನಮ್ಮ ಜೊತೆಗೆ ಅಧ್ಯಕ್ಷರು ಬಂದು ಹೇಳಿದ್ದೀನಿ, ಅಣ್ಣೆ ನಾವು ಇಷ್ಟು ಟಾಯ್ಲೆಟ್ ಕಟ್ಟಿಕೊಟ್ಟಿರೋ ಮೇಲೆ ಕೂಡ ಕಾಂಗ್ರೆಸ್ ಯಾಕೆ ಚುಂಪು 11 ಕೋಟಿ ಟಾಯ್ಲೆಟ್ ನಾವು ಕಟ್ಟಿಕೊಟ್ಟಿದ್ದ ಮೂಲಕ ಕೂಡ ಕಾಂಗ್ರೆಸ್ ಅವ್ರಿಗೆ ಯಾಕೆ ಚುಂಪು ಬೇಕಾಯಿತು? 2020ರಲ್ಲಿ ಅವರು ಎನಿ ಡ್ರಾಮಾ ಇವತ್ತು ನಾಳೆ ಮಾಡಿದಾರನ್ನ ಕೂಡ ನಾವು ಬಹಳ ಕ್ಲಿಯರ್ ಆಗಿ ಇರಬೇಕು.
ಕಾಂಗ್ರೆಸ್ ಪಕ್ಷ ನಮಗೆ ಗೊತ್ತು, ಒಂದು ವಾರಂಟಿ ಇಲ್ಲ ಪಕ್ಷದಲ್ಲಿ, ಗ್ಯಾರಂಟಿ ಯಾರು ಜನ ನಂಬ್ತಾರೆ? ಆ ಪಕ್ಷಕ್ಕೆ ವಾರಂಟಿ ಇಲ್ಲ. ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಕೂಡ ಜನ ನಂಬಲ್ಲ. ಮೋದಿ ಅವರು ಗ್ಯಾರಂಟಿ ಹೆಚ್ಚು ಯಾವ ಗ್ಯಾರಂಟಿ ಈ ದೇಶದಲ್ಲಿ ಇಲ್ಲ ಮಿತ್ರರೇ, ಎಲ್ಲರೂ ಕೂಡ ಗೊತ್ತಿರ್ತದೆ. ಬಿಸಿಲಲ್ಲಿ ಇದೀರಾ, ಜಾಸ್ತಿ ಮಾತಾಡೋದು ತಪ್ಪಾಗ್ತದೆ. ನಮ್ಮೆಲ್ಲರಿಗೂ ಇಲ್ಲಿ ಗೊತ್ತು, ಇಡೀ ಪುತ್ತೂರಲ್ಲಿ ನಾವೆಲ್ಲರೂ ಕೂಡ ಗೊತ್ತಿರ್ತದೆ. ನಾವು ಈ ಬಾರಿ ಬಿಜೆಪಿ ಜೊತೆಗೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವ್ರ ಜೊತೆಗೆ ನಾವು ನಿಲ್ಲಬೇಕು. ದೊಡ್ಡ ಒಂದು ಸಂಖ್ಯೆಯಲ್ಲಿ ಅವ್ರು ಗೆದ್ಕೊಂಡು ಬರಬೇಕು. ದಕ್ಷಿಣ ಕನ್ನಡ ಒಂದು ರೆಕಾರ್ಡ್ ಮಾರ್ಜಿನ್ ನಲ್ಲಿ ವಿಕ್ಟರಿ ತಾವು ಕೊಡಬೇಕು. ಇಡೀ ದೇಶ ಜೂನ್ 4ನೇ ತಾರೀಕು ನೋಡಬೇಕು. ಅರುಣ್ ಪುತ್ತೂರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರು ಪೂರ್ವ MLA ಮಲ್ಲಿಕಾ ಪ್ರಸಾದ್ ಮೇಡಮ್ ಇದ್ದಾರೆ. ಅವರು ಕೂಡ ನಮಸ್ಕಾರ ತಿಳಿಸಿ. ನಾವೆಲ್ಲರೂ ಕೂಡ ಬಹಳ ಕ್ಲಿಯರ್ ಇದ್ವಿ. 3ನೇ ಬಟನ್ ಮೋದಿ ಅವರು 3ನೇ ಬಾರಿ ಬರಬೇಕು. ಅದಕ್ಕೆ 3ನೇ ಬಟನ್ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗೆಲುವು 3ನೇ ಬಟನ್ ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕೀ. ಒಂದೆರಡು ದಿವಸದ ಹಿಂದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಪತ್ರವನ್ನು ಬರೆದಿದ್ದರು ನನಗೆ. ಆ ಪತ್ರದಲ್ಲಿ ದಕ್ಷಿಣ ಕನ್ನಡದ ಬಿಸಿಲಿನ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ನಾನು ಇವತ್ತು ಪುತ್ತೂರಿನ ಈ ರೋಡ್ ಶೋ ನೋಡಿದ ನಂತರ, ಈ ಬಿಸಿಲಿನಲ್ಲಿ ನಿಮ್ಮ ಉತ್ಸಾಹವನ್ನು ನೋಡಿದ ನಂತರ ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸ್ಲಿಕ್ಕೋಸ್ಕರ, ಹಿಂದುತ್ವವನ್ನು ಉಳಿಸ್ಲಿಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯಕ್ಕೋಸ್ಕರ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಪುತ್ತೂರಿನಲ್ಲಿ ಪ್ರದರ್ಶನವನ್ನು ಮಾಡಿದೆ. ನಾನು ನಿಮ್ಮೆಲ್ಲರಿಗೂ ತಲೆಬಾಗಿ ನಮಿಸ್ತಾ ಇದ್ದೇನೆ. ನಿಮ್ಮ ಈ ಶಕ್ತಿಯ ಪ್ರದರ್ಶನಕ್ಕೆ, ನಿಮ್ಮ ಈ ಉತ್ಸಾಹಕ್ಕೆ ನಾನು ಸ್ಫೂರ್ತಿಯನ್ನು ತೆಗೆದುಕೊಂಡು ಮುಂದಿನ 2 ದಿವಸ ನಿಮ್ಮೆಲ್ಲರ ಮಧ್ಯೆ ಓಡಾಡಲಿಕ್ಕಿದ್ದೇನೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಏಪ್ರಿಲ್ 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡುವಂತಹ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬಿಸಬೇಕಾಗಿದೆ. ಬಂಧುಗಳೇ, ನಾನು ನಿಮ್ಮಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ, ಈ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾದಂತಹ ಚುನಾವಣೆ. ಒಂದು ಕಡೆ ನರೇಂದ್ರ ಮೋದಿ ಇದ್ದಾರೆ. ನರೇಂದ್ರ ಮೋದಿ ಹಿಂದುತ್ವಕ್ಕೆ ಹೆಸರು, ನರೇಂದ್ರ ಮೋದಿ ರಾಷ್ಟ್ರೀಯತೆಗೆ ಹೆಸರು, ನರೇಂದ್ರ ಮೋದಿ ನಮ್ಮ ಭವಿಷ್ಯಕ್ಕೆ ಒಂದು ಶಕ್ತಿ. ನರೇಂದ್ರ ಮೋದಿ ಈ ದೇಶದ ಅಖಂಡತೆಗೋಸ್ಕರ ನರೇಂದ್ರ ಮೋದಿ ಬೇಕು. ಈ ದೇಶದ ಬಡವರಿಗೋಸ್ಕರ, ರೈತರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಯುವ ಸಮೂಹದ ಭವಿಷ್ಯಕ್ಕೋಸ್ಕರ ನರೇಂದ್ರ ಮೋದಿ ಬೇಕು. ಮತ್ತೊಂದು ಕಡೆ ಯಾರಿದ್ದಾರೆ ನಮಗೆ ಗೊತ್ತಿಲ್ಲ, ಮತ್ತೊಂದು ಕಡೆ ಯಾರಿದ್ದಾರೆ ಅಂತ. ಅವರ ಉದ್ದೇಶ ಒಂದೇ, ನರೇಂದ್ರ ಮೋದಿಯನ್ನು ಸೋಲಿಸಬೇಕು, ಹಿಂದುತ್ವವನ್ನು ಸೋಲಿಸಬೇಕು, ಈ ರಾಷ್ಟ್ರವನ್ನು ಒಡೆದು ಆಳಬೇಕು ಅನ್ನುವಂಥವರೆಲ್ಲರೂ ಒಂದಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು SDP ಅವರ ಹತ್ರ ಕೇಳಿದ್ರೆ ಅವರು ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ. ಕಮ್ಯುನಿಸ್ಟ್ ಪಾರ್ಟಿ ಹತ್ರ ಕೇಳಿದ್ರೆ ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನವರ ಹತ್ರ ಕೇಳಿದ್ರೆ ಇದು SDP ಅಭ್ಯರ್ಥಿಯ ಕೈಯ ಅಭ್ಯರ್ಥಿ ಅಂತ ಗೊತ್ತಿಲ್ಲ, ಇದು SDP ಕೈ ಅಭ್ಯರ್ಥಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾಗಿ ಏಪ್ರಿಲ್ 26ನೇ ತಾರೀಕಿಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಹಿಂದುತ್ವಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯಕ್ಕೋಸ್ಕರ ನರೇಂದ್ರ ಮೋದಿಯನ್ನು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೋಸ್ಕರ ನನ್ನ ಕ್ರಮ ಸಂಖ್ಯೆ, ಕಮಲದ ಹೂವಿನ ಗುರುತಿನ ಕ್ರಮ ಸಂಖ್ಯೆ 3 ನಂಬರ್ಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಹೋಗಿ ಮತದಾನವನ್ನು ಮಾಡಿ ನಮ್ಮ ಆಯ್ಕೆ 3, ನರೇಂದ್ರ ಮೋದಿಯನ್ನು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲು ನಮ್ಮ ಆಯ್ಕೆ 3. ನಾವೆಲ್ಲ ಆ ಪುತ್ತೂರು ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಈ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಒಂದು ಐತಿಹಾಸಿಕ ಜಯವನ್ನ, ಹಿಂದೂ ಸಮಾಜದ ಶಕ್ತಿಯನ್ನು ತೋರಿಸುವಂತ ಕೆಲಸವನ್ನು ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತಾ, ಆ ಪುತ್ತೂರು ಮಾಲಿಂಗೇಶ್ವರನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡೋದು, ನಾವೆಲ್ಲ ಒಂದು ಮನಸ್ಸಿನಿಂದ ಏಪ್ರಿಲ್ 26ನೇ ತಾರೀಕಿನ ಚುನಾವಣೆ ದಿವಸ 7 ಗಂಟೆಗೆ ಬೂತ್ ಓಪನ್ ಆಗುವಂತಹ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದು, ವಿಶೇಷವಾಗಿ ತಾಯಂದಿರು ನಿಮ್ಮ ಉತ್ಸಾಹವನ್ನು ನೋಡುವಾಗ ನನಗಂತೂ ಹೊಸ ಶಕ್ತಿ ಬರ್ತಾ ಇದೆ, ಹೊಸ ಸ್ಫೂರ್ತಿ ಬರ್ತಾ ಇದೆ. ತಾಯಂದಿರನ್ನು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋದು. ನಿಮ್ಮ ಆಶೀರ್ವಾದ ನರೇಂದ್ರ ಮೋದಿಗೆ ಬೇಕು, ನಿಮ್ಮ ಪ್ರಾರ್ಥನೆ ನರೇಂದ್ರ ಮೋದಿಗೆ ಬೇಕು. ನೀವೇ ನರೇಂದ್ರ ಮೋದಿಗೆ ರಕ್ಷಾ ಕವಚ. ಆ ನವದುರ್ಗೆಯರು ಯಾವ ರೀತಿಯಲ್ಲಿ ನರೇಂದ್ರ ಮೋದಿಗೆ ರಕ್ಷಾ ಕವಚದ ರೀತಿಯಲ್ಲಿ ಇದ್ದಾರ, ಹಾಗೆ ತಾಯಂದಿರು ನರೇಂದ್ರ ಮೋದಿಗೆ ರಕ್ಷಾ ಕವಚದ ರೀತಿಯಲ್ಲಿ ಏಪ್ರಿಲ್ 26ನೇ ತಾರೀಕು ಬೂತ್ನಲ್ಲಿ ಮೊದಲಿಗೆ ಬಂದು ಮತದಾನವನ್ನು ಮಾಡಿ ನರೇಂದ್ರ ಮೋದಿಗೆ ಆಶೀರ್ವಾದವನ್ನು ಮಾಡಬೇಕು. ನರೇಂದ್ರ ಮೋದಿಯನ್ನು ಅಣ್ಣಾಮಲೈ ಅವರು ಹೇಳಿದ ರೀತಿಯಲ್ಲಿ 400 ಸ್ಥಾನಗಳನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಜಯವನ್ನು ತಂದು ಕರ್ನಾಟಕದಲ್ಲಿ 25+3 ಸ್ಥಾನಗಳನ್ನ ನರೇಂದ್ರ ಮೋದಿಗೆ ನಾವು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರೆಲ್ಲರೂ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡ್ತೇನೆ. ಈ ಜಿಲ್ಲೆಯ ಕಾರ್ಯಕರ್ತರ ಧ್ವನಿ ಆಗ್ತೇನೆ. ಈ ಜಿಲ್ಲೆಯ ಜನರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತೇನೆ. ಹಿಂದುತ್ವಕ್ಕೆ ಬದ್ಧನಾಗಿದ್ದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದ್ಸಲ ಜೋರಾಗಿ ಘೋಷಣೆಯನ್ನು ಕೂಗೋಣ. ನಮಗೆ ಶಕ್ತಿ ಸಿಗ್ಲಿ, ಎಲ್ಲರಿಗೂ ಶಕ್ತಿ ಸಿಗ್ಲಿ. ಹಿಂದುತ್ವದ ಭದ್ರಕೋಟೆ ಹೌದಾ ಅಲ್ವಾ ಅನ್ನುವಂತ ಸಂಶಯ ಇದ್ದವರಿಗೆ ಈ ಸಂದೇಶ ಎಲ್ಲರೂ ಮುಸ್ಲಿಂ ಜೋರಾಗಿ ಘೋಷಣೆಯನ್ನು ಕೂಗೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ